ನಗರದ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸದ್ಗುರು ಶ್ರೀ ಸದಾಶಿವ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರೀಯದ ಜಿಲ್ಲೆಗೆ ನಮಸ್ಕರಿಸುತ್ತಾ ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲ ನಮ್ಮ ನೇಕಾರ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಈಗ ನಾವು ಕರೆದಂಥ ಮೀಟಿಂಗ್ ನಮಗೆಲ್ಲ ವಿಷಯ ಹೇಳಲಿಕ್ಕೆ ಹೇಳ್ಬೋದಿದೆ. ಯಾಕಂದ್ರೆ 15 ದಿವಸ ಆಯ್ತು ಈ ಬಿಡ್ಲಾರ್ದ ಮೀಟಿಂಗ್ ಅದಾವ. ಯಾಕಂದ್ರೆ ಆ ಮೀಟಿಂಗ್ ಬಾಕಿ ವಿದ್ಯುತ್ ಬಿಲ್ಲ ಸರ್ಕಾರವೇ ಭರಿಸ್ಬೇಕಂತೇಳಿ ನಾವು ವಿಚಾರ ಮಾಡಿ ಕಳೆದ 2-3 ವರ್ಷದಿಂದ ಹೋರಾಟ ಮಾಡಾಕ್ತಿದ್ವು. ತಾವೆಲ್ಲ ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ ಗುಡಿ ಆ ಹೋರಾಟ ಮಾಡ್ಕೊಂಡ್ಬಂದ ಇಡೀ ರಾಜ್ಯ ಎಲ್ಲ ರಾಜ್ಯ ವ್ಯಾಪ್ತಿ ಎಲ್ಲ ಹೋರಾಟ ಮಾಡಿ ಈಗಾಗಲೇ ನಾವು ಮತ್ತೆ ಉಚಿತ ತೊಗೊಂಡಿದ್ವಿ. ಜಯ ಸಿಕ್ಕಿ ಸರ್ಕಾರ ಭಾಳ ಆದ ಇನ್ನು ನಮ್ದು ಒಂದು 18ರಿಂದ 20 ಕೋಟಿ ರೂಪಾಯಿ ಐತಿ. ಅದನ್ನು ಸರ್ಕಾರನ ಬಳಸಲಿ ಅನ್ನುವಂಥ ಒಂದು ನಮ್ದು ಆಶಾಭಾವನೆ ಐತಿ. ಮತ್ತು ಅದು ಮಾಡಬೇಕು ಅನ್ನೋದು ಒಂದು ಆದೇಶ ನಮ್ಮದು ಐತ್ರಿ. ಸರ್ಕಾರಕ್ಕೆ ಆದೇಶ ನಮ್ಮಿಂದ ಐತಿ. ನೀವೇ ಅದನ್ನು ಬಳಸಬೇಕು. ನಾವೇನು ನಯ ಪೈಸಾ ತುಂಬ ಹೇಳತ್ತೀವಿ. ನಾವು ಎಲ್ಲರಿಗೂ ಹೇಳಿದ್ವು ಮಿನಿಸ್ಟರ್ ಅವ್ರಿಗೆ ನಿಧಿ ಮಾಡಾಕ್ತಾರೋ ಅವ್ರ ಮಾಲೀಕರನ್ನ ಬಡದು ಎಬ್ಬಿಸ್ಬೇಕಾದಂಥ ಸಂದರ್ಭ ಬಂದೈತಿ. ಅದಕ್ಕೆ ನಾವು ನೀವು 9ನೇ ತಾರೀಕು ಬಿಜಾಪುರ ಕೊಡುವಂಥದ್ದೈತಿ. ದಯಮಾಡಿ ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ಈ ಸದಾಶಿವನಗರ ಹೆಂಗಪ್ಪ ಅಂತಂದ್ರೆ ಬನಾಟಿಗೆ ಒಂದು ಕಳಿಸಿದಂಗೆ ನಾವು ಮನೆ ಕರೆಂಟ್ ತೊಗೊಂಬಂದು ಇಲ್ಲಿ ಅವ್ರದನ್ನ ಸಂಖ್ಯಾಬಲನೂ ಐತಿ, ಇಲ್ಲಿದೊಂದು ಶಕ್ತಿನೂ ಹಂಗೈತಿ. ಅದಕ್ಕೆ ಇದಕ್ಕೂ ಕೂಡ ಒಂದು ಹೆಚ್ಚಿನ ಸಂಖ್ಯೆ ಒಳಗೆ ನಾವು ಮಿನಿಮಮ್ ಇಲ್ಲ ಅಂದ್ರೆ ಇಲ್ಲೊಂದು 8ರಿಂದ 10 ಗಾಡಿ ಹಿಡಿದ್ವಿ. ದಯಮಾಡಿ ತಾವು ಮತ್ತು ಹೆಚ್ಚಿನ ಸಂಖ್ಯೆ ಒಳಗೆ ಗಾಡಿಗಳನ್ನ ಮಾಡ್ಕೊಂಡು ಒಂದು ಗಾಡಿಯಾಗ 12 ಜನ ಹಿಡಿದು 120 ಜನ ಆಕೈತಿ. ಈ ಭಾಗದ ಒಂದು ಹೆಚ್ಚಿನ ಸಂಖ್ಯೆ ಒಳಗೆ ತಗೊಂಡು ವಿಜಯಪುರದಾಗ 2ರಿಂದ 2.5 ಸಾವಿರ ಸಂಖ್ಯೆ ನಮ್ಮ ಉಪಯೋಗನಟ್ಟಿ ಹಿರಿಯ ಮತಕ್ಷೇತ್ರದ ವತಿಯಿಂದ ನೇಕಾರನ ಒಯ್ಯಬೇಕು ಅನ್ನೋ ಒಂದು ಕಟ್ಟಿ ಐತಿ. ನಾವು ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೂ ಹೋಗಿ ನಾವೆಲ್ಲರೂ ಮೀಟಿಂಗ್ ಮಾಡಾಕ್ತಿದ್ವಿ. ಇವತ್ತು ಹೊಸೂರ, ಬನಶಂಕರಿ ಗುಡಿ, ಅಶೋಕ್ ಪಾಲನೆ, ಆಸಂಗಿ, ಹುನ್ನೂರ, ಇದು ನಮ್ಮ ಮಾಲಾಪುರ, ಶಿರೋಳ್, ಮಾಲಿಂಪುರ್, ತೇರ್ದಾಳ್ ಎಲ್ಲ ಸುತ್ತ ನಾಳೆ ರಬಕಾಯಿ ಮೀಟಿಂಗ್ 3 ಕಡೆ. ಅದಕ್ಕೆ ನಾವು ಎಲ್ಲ ಕಡೆನೂ ಮಾಡಾಕ್ತಿದ್ವಿ. ತಾವು ಬರೀ ಈ ಸದಾಶಿವನಗರದ ಏರಿಯಾ ಮಾತ್ರ ನೀವು ಒಂದಿಟ್ಟು ಪಚ್ಚ ಮಾಡ್ಕೊಂಡ ಹೆಚ್ಚಿನ ಸಂಖ್ಯೆ ಒಳಗೆ ನಾವು ನೋಡ್ರಿ ಬಾಕಿ ವಿದ್ಯುತ್ ಬಿಲ್ ಅಷ್ಟ ಮನ್ನಾ ಮಾಡ್ಸಕ್ಕೆ ಹೊಂಟಿಲ್ಲ. ಇದ್ರಾಗ ಇನ್ನೂ ಇರೋದ 5 ಯೋಜನೆಗಳದಾವೆ. ಈಗೇನದ GST ರಹಿತ ಅಂತೇಳಿ ಈಗ GST ನಾವು 2 ಲಕ್ಷ ಲೋನ್ ತೊಗೊಂಡಿವಿ ಅಂದ್ರೆ GST ಕೊಡಬೇಕಂತ. ನಮಗೆ ಲೋನ ಮೊದಲು 2 ಲಕ್ಷ ಕೊಡಂಗಿಲ್ಲ. GST ನಾವು ಕೊಡೋಂಗೆ ನಾವು ಈಗ ಸರ್ಕಾರಕ್ಕೆ ಅವ್ರು ಕೊಡೋದು. ಅದಕ್ಕಿಂತ ಆಗಮದ ಯೋಜನೆಗಳನ್ನು ಅವರೆಲ್ಲ ಜಾರಿ ತರಾಕತ್ತಾರೋ. ಅದಕ್ಕೆ ನೇಕಾರರ ಬದುಕು ಭಾಳ ತಿಪ್ಪಿ ತೆಗೆದ ಮಾಡಾಕತ್ತೈತೆ ರಾಜ್ಯ ಸರ್ಕಾರ. ಅದಕ್ಕೆ ದಯಮಾಡಿ ನಾವು ನೀವು ಮಾನ್ಯ ಈಗ ಸಿದ್ದರಾಮಯ್ಯ ಸಾಹೇಬರು ಮಂಡ್ಯ ಮೈ ಶುಗರ್ ಅನ್ನುವಂಥ ಒಂದು ಫ್ಯಾಕ್ಟ್ರಿಗೆ ಮಾನ್ಯ ಅವರು ಅಗದಿ ರಾಜ್ಯಾರೋಷವಾಗಿ ಹೇಳಿದವರು ಒಂದು ಯೋಜನೆ ಮೇಲೆ 113 ಕೋಟಿ ರೂಪಾಯಿ ಕೊಟ್ಟಾಡ್ತಾವೆ. ಎಷ್ಟು ರೀ? 113 ಕೋಟಿ ಅನುದಾನ ರಹಿತ. ಅದ್ರಾಗ 52 ಕೋಟಿ ರೂಪಾಯಿ ಬರೀ ವಿದ್ಯುತ್ ಬಿಲ್ ಐತಿ 25 ವರ್ಷದ. ನಮಗೆ 2-3 ವರ್ಷ ಆಯ್ತು. ಬರೀ 2-3 ವರ್ಷಕ್ಕೆ ಅವರು ಹುಬ್ಬಳ್ಳಿ ಸೆಕ್ಷನ್ದವರು ಈಗ ಮಾನ್ಕಾಪುರದಾಗ 5 ದಿವಸ ಆದ್ರೆ ಲೈನ್ ತೆಗೆದು ಅವರೆಲ್ಲ ಅಲ್ಲಿ ಕತ್ಲಾಗ ಅದ ಮಾಗ ತಪ್ಪದವು ಅಲ್ಲಿ ಲೈನ ಇಲ್ಲ. ಈಗ ಇವತ್ತು 5ನೇ ದಿವಸ. ಅದಕ್ಕೆ ಈ ರೀತಿ ಇರೋದ್ರಿಂದ ಅದಕ್ಕೆ ದಯಮಾಡಿ ಈಗ ನಾವು ಬಿಸಿ ರೊಟ್ಟಿ ತಿನ್ನೋದು ಕಂಡು ರೊಟ್ಟಿ ತಿನ್ನೋದು ಒಂದು ರಾಜ್ಯದೊಳಗೆ ಆಗಕತ್ತೈತಿ. ಮತ್ತು ರೈತರಿಗೆ ಬೆಣ್ಣೆ, ನೇಕಾರರಿಗೆ ಸುಣ್ಣ. ರೈತರು ದೇಶದಾಗ ಅನ್ನ ಬೆಳೆದ್ರೆ ಬೆಳಿಲಿಲ್ಲ ಅಂದ್ರೆ ಏನಾಕೈತಿ? ಉಪವಾಸ ಇರ್ತಾರೆ. ನಾವು ಅರ್ಬಿನೇ ಇರಲಿಲ್ಲ ಅಂದ್ರೆ ರೀ ಅದಕ್ಕೆ ದಯಮಾಡಿ ಇದನ್ನು ರಾಜ್ಯ ಸರ್ಕಾರ ಮರ್ತೈತಿ. ಅದಕ್ಕೆ ದಯಮಾಡಿ ನಾವು ನೀವು ಮತ್ತು ಹೋರಾಟದ ಶಕ್ತಿಯಿಂದ ಅವನ್ನೆಲ್ಲ ರಾಜಕಾರಣಿಗಳನ್ನು ಬಡದು ಎಬ್ಬಿಸುವಂಥ ಒಂದು ಸಂದರ್ಭ ಬಂದೈತಿ. ನಾವು ನೀವು ಕೂಡಿ ಒಕ್ಕಟ್ಟಾದೀವಿ ಅಂತಂದ್ರೆ ಭಾಳ ಆದ್ರೆ ನಮ್ದೊಂದು 3-4 ತಾಸು ಬಿಜಾಪುರದಾಗ ಸಭೆ ಮಾಡಿ ಅವ್ರು ನಮಗೆ ಮತ್ತೆ ಯಶಸ್ವಿ ಮಾಡಿ ಕಳಿಸ್ತಾರೆ. ಬೆಂಗಳೂರಾಗೂ ಒಂದು ದಿವಸದ್ದು ನೀವೆಲ್ಲರೂ ಹೋದ್ರಿ. ಎಷ್ಟು ಮಳೆ ಬಂದರೂ ಯಾರು ಬಿಟ್ಟು ಹೋದಿವಲ್ರಿ. ಇಲ್ಲೇ ಮಲೋನಾದರು, ಅಶೋಕನಾದರು, ಅದೇನು ಪರಿಸ್ಥಿತಿ ನಾಯಿ ಬೇಡಾಗೈತಿ. ಆ ನಮ್ನಿ ಬೆಂಗಳೂರೊಳಗೆ ಮುಂಜಾನೆ 11 ಗಂಟೆಗೆ ಮಳೆ ಚಾಲು ಆಗಿದ್ದು. ರಾತ್ರಿ 11 ಗಂಟೆವರೆಗೂ ಎಲ್ಲ 5 ಜನರ ಮುಖಂಡರನ್ನ ರಾತ್ರಿ 11ವರೆಗೆ ಮೀಟಿಂಗ್ ಕರ್ಸ್ಯಾರ ಅವ್ರು ವಿಧಾನಸೌಧಕ್ಕೆ. ಅಂಥ ಒಂದು ನೇಕಾರ ಶಕ್ತಿ ನಮಗೈತಿ. ಅದಕ್ಕೆ ದಯಮಾಡಿ ನಾವು ನೀವು ಒಕ್ಕಟ್ಟಾಗಿ ಹೋದಿವಿ ಅಂದ್ರೆ ಇದು ಜಯ ಆಕೈತೆ ಅಂತ ಹೇಳ್ತಾ ಎಲ್ಲರೂ 9ನೇ ತಾರೀಕು ದಯಮಾಡಿ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ರಿ. ಯಾಕಂತಂದ್ರೆ ನಾವು ಇಲ್ಲಿ ಭಾಳ ನಂಬಿದ್ದೀವಿ. ಸದಾಶಿವನಗರದಾಗ ನಮಗೆ ಭಾಳ ಇಂಪಾರ್ಟೆಂಟ್ ಐತಿ. ದಯಮಾಡಿ ನೀವು ತಾವೆಲ್ಲ ಅಶೋಕನವರು, ನೀವು ಮಲ್ಲೋಣ್ಣ, ಇನ್ನು ಉಳಿದವರೆಲ್ಲ ಪ್ರತಿಯೊಬ್ಬರು ಅವರಿವರೆಲ್ಲಾರ್ದ ಎಲ್ಲರೂ ಪ್ರತಿಯೊಂದು ಮನೆಗೂ ಕುಟುಂಬಕ್ಕೂ ಒಬ್ಬೊಬ್ರು ಬರ್ರಿ. ನೇಕಾರರ ಉಳಿವಿಗಾಗಿ ಹೋರಾಟ ಐತಿ. ನಾವೇನಿದ್ರಾಗ ಯಾವ್ದೇನು ಸ್ವಾರ್ಥ ಇಲ್ರಿ. ನಮಗೊಂದು ಫ್ಯಾಕ್ಟ್ರಿ ಮಾಡಿಕೊಡ್ರಿ, ನಮಗೊಂದು ಲೈಸೆನ್ಸ್ ಮಾಡಿಕೊಡ್ರಿ ಅಂತ ಅವ್ರನ್ನೇನು ಯಾರು ಬೆನ್ ಹತ್ತಾಗ್ತಿಲ್ಲ. ನಾವು ಅವ್ರಿಗೆ ಅದಕ್ಕೆ ಹೋಗೋರು ಅಲ್ಲ. ನಾವೇನಿದ್ರು 4 ಮಂದಿಗೆ ಒಳ್ಳೇದಾಗಬೇಕು, ನಮ್ಮ ನೇಕಾರ ಕುಟುಂಬಕ್ಕೆ ಒಳ್ಳೇದಾಗಬೇಕು, ನೇಕಾರ ಕಾಯಕ್ಕೆ ಉಳಿಬೇಕು ಅಂತ ಹೋರಾಟ ಮಾಡಕತ್ತೀವಿ. ತಮ್ಗೆಲ್ರಿಗೂ ಇನ್ನೊಮ್ಮೆ ವಿನಂತಿ ಮಾಡ್ತೀವಿ. ನಮ್ಮ ಜೋಡಿ ಸಂಘಟನೆ ಜೋಡಿ ತಾವು ಯಾವತ್ತೂ ನಿಂದಿರ್ತೀರಿ ಅಂತೇಳಿ ನಾವು ನಂಬಿದ್ವು. ಈಗೇನು ನಾಳೆ 9ನೇ ತಾರೀಕು ಐತಿ ಬೃಹತ್ ಪ್ರತಿಭಟನೆ. ಅವ್ರು ನೇಜ್ ಮಾನ್ಕಾಪುರದವರು ಬರೋದಾರೆ. ಅವರು ಇವತ್ತೇನೋ ಮೀಟಿಂಗ್ ಮಾಡ್ಯಾರ. ಅವರು ಸತೀಶ್ ಜಾರಕಿಹೊಳಿ ಹೋದಾಗ ಅವ್ರೇನೋ 8ನೇ ತಾರೀಕು ಮೀಟಿಂಗ್ ಇಟ್ಟಿರ್ತಾರೆ ಅವರು. ಯಾಕಂದ್ರೆ ಇವನ್ನೆಲ್ಲ ನೋಡಿರ್ತಾರೆ ಅವ್ರು. ನಮ್ಮ ದಿನ ಗ್ರೂಪ್ನಾಗ ಹೋಗಿರ್ತಾವೆ ಅವ್ರು. ಮತ್ತು ಅವರು ಆಪ್ತರು ನಮ್ಮ ಜೋಡಿನೇ ಇರೋರಲ್ಲೇ ಅವರೆಲ್ಲ ಅಲ್ಲಿ ಹೋಗಿ ಮಾಡ್ತಾರೆ. ರಾತ್ರಿ ಎಲ್ಲ ಮೀಟಿಂಗ್ ಮಾಡಿ ಹೇಳ್ತಾರೆ ಹಿಂಗೆ 1 ಮೇಳ ಮೀಟಿಂಗ್ ಮಾತಾಡಿ. ಅದಕ್ಕೆ 9ಕ್ಕೆ ನಾವು ಹೋಗ್ತೀವಿ. 8ನೇ ತಾರೀಕು ಅವ್ರು ಮೀಟಿಂಗ್ ಇಟ್ಟಾರೆ. ಇಲ್ಲಿ ಏನು ತಪ್ಪಿಲ್ಲ. ಅಲ್ಲಿದೊಂದು 4 ಜನ ಅವ್ರು ಹೋಗ್ತಾರೆ ಬೆಂಗಳೂರಿಗೆ. ಅವ್ರು ಹೋಗಿ ಬರಲಿ. 9ನೇ ತಾರೀಕು ನಾವೆಲ್ಲರೂ ಶಿವಾನಂದ ಸಾಯಿ ಅವರು ಬಂದು ನಮ್ಮ ಜೋಡಿ ಮೀಟಿಂಗ್ ಮಾಡಿ 20 ಕೋಟಿ ರೂಪಾಯಿ ತುಂಬಿಪ್ಪ ನೇಕಾರ ಬಾಂಧವ್ರೆ ಅಂತ ಹೇಳಿನ ಹೊಳ್ಳಿ ಬನಟ್ಟಿಗೆ ಬರೋದು. ನಾನು ಇನ್ನಾದ್ರೂ ಮೀಟಿಂಗ್ದಾಗ ಹೇಳಿದ್ವಿ. ಬರದೇ ಇದ್ರೆ ಅವ್ರು ಹೇಳದೇ ಇದ್ರೆ ನಮ್ಮದೇನು ತಕರಾರಿಲ್ಲ.
ನೀವು ಹೇಳಿಲ್ಲ ಅಂದ್ರೆ ನಾವೇನೂ ಕೇಳಂಗಿಲ್ಲ. ನಾವು ರಾಜ್ಯಪಾಲರ ನಿಮ್ಮನ್ನು ಕರ್ಕೊಂಡ್ಬೇಕು, ನೀವು ಏನೈತಿ ಇಲಾಖೆಯಿಂದ ಹಿಡೀರಿ, ನಾವು CM ಅವ್ರು ಕೇಳಬೇಕು. CM ಅವರು ಕೇಳಿದ್ರೆ ಅಲ್ಲೇ ರಾಜ್ಯಪಾಲರ ಮುಂದೆ ಕೊಡ್ತೀವಿ, ನಮ್ದೇನು ತಕರಾರಿಲ್ಲ. ಆದ್ರೆ ನಮ್ಮ ಬಿಲ್ ತುಂಬೋದು ಸರ್ಕಾರನ ತುಂಬಬೇಕು, ನಾವು ನಯಾ ಪೈಸ ತುಂಬೋರಲ್ಲ. ನಮಗೆ ಹತ್ತತ್ತು ಚೀಲಿನೇ ಅಂತ ನಮ್ಮಲ್ಲೇ ಪರಿಸ್ಥಿತಿ ನಾಯಿ ಬಿಡಲಿ. ಇದೇನಾಗೈತೆ ರೀ, ನೇಕಾರರ ಪರಿಸ್ಥಿತಿ ಅವ್ರಿಗೆ ಸಂಪೂರ್ಣ ಗೊತ್ತಿಲ್ರಿ ಅವ್ರಿಗೆ. ಈ ನಮ್ಮ ಭಾಗದ ನೇಕಾರ ಅಂದ್ರೆ ಏನಾರು ರೈಫಲ್ ಮಗದ ಅವ್ರು ಸೀದಿ ನೋಡ್ತಾರೆ, ಬೆಳಗಾವಿಗೆ ಬರ್ತಾರೆ, ನೆಲ ಮೇಲೆ ಬೆಳಗಾವಿಗೆ ಬರ್ತಾರೋ. ಅಲ್ಲಿ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಗಳು ಮನೆಗೆ ಹೋಗಿ ಅಲ್ಲಿ ಮಿಷಿನ ಮಗ್ಗ ನೋಡ್ತಾರೋ, ಅವೆಲ್ಲ ಒಬ್ಬರು ನಡೆಸ್ತಿರ್ತಾರೋ. ಅವ್ರು ನೋಡಿ ನೇಕಾರ ಬದುಕು ಬಂಗಾರ ಅಂತ ತಿಳಿತಾರ. ಇಲ್ಲಿ ನಮ್ಮಲ್ಲಿ ನಾವಿನ್ನೂ 70 ರೂಪಾಯಿ ಪಗಾರದಾಗ ಅದೀವಿ. ಅವ್ರು ಒಬ್ಬ ನೇಕಾರ 12 ರೂಪಾಯಿ ಮದುವೆ ತಗೋತಾನೆ. ಅವ್ರಿಗೆ ನಮಗೆ ವ್ಯತ್ಯಾಸ ಕಾಲತ್ತಿ. ಅದಕ್ಕೆ ನಾವು ಮುಂದಿನ ನಿರ್ಮಾಣದೊಳಗೆ ಅಂಥ ಮಗಗಳನ್ನು ನಮ್ಮ ಊರಾಗೂ ನಾವು ತರೋನು. ಕಾಡ್ತಿದ್ದನ ಆಶೀರ್ವಾದ, ಮುತ್ಯನ ಆಶೀರ್ವಾದ ಎಲ್ಲ ನೇಕಾರ ಮೇಲೆ ಇರಲಿ. ಏನು ನಾಳೆ 9ನೇ ತಾರೀಕು ದಯಮಾಡಿ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ನೀವು ಪ್ರತಿಯೊಂದು ಮೀಟಿಂಗ್ದಾಗ ಮಲ್ಲೋನಾರ ಸ್ವಲ್ಪ ಜವಾಬ್ದಾರಿ ತಗೋರಿ. ನೀವೆಲ್ಲರೂ ಕೂಡಿ ಅಶೋಕಣ್ಣ, ನೀವು ಎಲ್ಲರೂ ಇಲ್ಲಿ ತಿರುಗಾಡಿ ಪ್ರತಿಯೊಂದು ಕುಟುಂಬದಿಂದ ಒಬ್ಬರು ಬರ್ರಿ ಅಂತ ಹೇಳಿ ನಿಮ್ಗೆ ವಿನಂತಿ ಮಾಡ್ತೀವಿ. ಮತ್ತು ನಾಳೆ ಬುಧವಾರ ದಿವಸ 5 ಗಂಟೆಗೆ ಮೀಟಿಂಗ್ ಐತಿ ದಾನಮಯಿ ಗುಡಿಯಾಗ. ಈ ವಿಶೇಷ ಮೀಟಿಂಗ್ ಯಾಕೆ ಇರ್ತಂದ್ರೆ ಮಾಡಿ ನಾವು ಆಧಾರ್ ಕಾರ್ಡ್ ಕರೆಕ್ಟ್ ಬಿಲ್ಲ ತೊಗೊಂಡಾಗ 1100 ಚಿಲ್ಲರ್ ಬಂದಾವ್ರಿ. 1100 ಚಿಲ್ಲರ್ ಯಾರು ಅವತ್ತು ಬರ್ತಾರೋ ನಾವು ಹಜರಿ ತಗೊಳ್ಳೋದಿವಿ. ಶಾಲ್ಯಾಗ ಹಜರಿ ತಗೊಳ್ತಿದ್ರಲ್ಲ, ಹಂಗೆ ಹಜರಿ ತಗೊಳ್ಳೋದಿವು. ಅವ್ರ ಹೆಸರ ಅವ್ರದ್ದು ಇದು ನಾವು ಬಿಲ್ ಅಮೌಂಟ್ ಹೇಳ್ತೀವಿ. ಅವ್ರು ಬಂದದೀವ್ರಿ, ನಾವು ಓದೋದಿವಿ ಅಂತ ಹೇಳಿ ನಮಗೆ ಬಂದು ಭೇಟಿ ಆದರೂ ಅವ್ರು ಬಿಜಾಪುರಕ್ಕೆ ಹೋಗಿ ಅವ್ರದ್ದು ಇಲ್ಲ ಆಗಿತ್ತಂದ್ರೆ ಅಲ್ಲೇ ದಾನಮಯಿ ಗುಡಿ ಭಾಗದಾಗಿಟ್ಟು ನಾವು ಬಿಜಾಪುರಕ್ಕೆ ಹೋಗೋದು. ಯಾರು ನಮಗೆ ಕರೆಂಟ್ ಇಲ್ಲ ಆಧಾರ್ ಕಾರ್ಡ್ ಕೊಟ್ಟಾರು ಕಡ್ಡಾಯವಾಗಿ ನೀವು ಬರಬೇಕಾ ಬಿಜಾಪುರಕ್ಕೆ ಅಂತೇಳಿ ನಮ್ಮ ಆದೇಶ ಐತಿ. ನೀವು ಬಂದ್ರನ ಈ ಹೋರಾಟ ಯಶಸ್ವಿ ಆಗತ್ತೆ ಅನ್ನೋದು ತಾವು ಮರಿಬಾರ್ದು. ದಯಮಾಡಿ ಹೋರಾಟಕ್ಕೆ ಶಕ್ತಿ ತುಂಬ್ರಿ, ಎಲ್ಲರೂ ಕೂಡಿ ಇದೊಂದು ಒಗ್ಗಟ್ಟಿನಿಂದ ನೇಕಾರರಿಗೆ ನಾವು ಉಳಿಸ್ಕೊಂಡು ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತಾನೋ. ಧನ್ಯವಾದಗಳು. ಒಂದೆರಡು ಮಾತಾಡಿ ಬರ್ರಿ.